ನಮಸ್ಕಾರ, ಎಜುಕೇಶನ್ ಫಸ್ಟ್ ಗೆ ಸ್ವಾಗತ. ನಾನು ಚಂದನಾ ಶೆಟ್ಟಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಇತ್ತೀಚೆಗಷ್ಟೇ 30ಕ್ಕೂ ಹೆಚ್ಚು ಇಲಾಖೆಗಳಿಗೆ ಸರ್ಕಾರ ಬರೋಬ್ಬರಿ 72,000 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಕಾಲ್ ಫಾರ್ಮ್ ಅನ್ನ ಮಾಡಿದೆ. ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನಕ್ಕೆ ನಾನು ಒಬ್ಬ ಸರ್ಕಾರಿ ಉದ್ಯೋಗಿ ಆಗ್ಬೇಕು, ಸರ್ಕಾರಿ ಕೆಲಸವನ್ನ ಪಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಹೇಗೆ ಅಪ್ಲೈ ಮಾಡ್ಬೇಕು, ಹೇಗೆ ಪ್ರಿಪೇರ್ ಆಗ್ಬೇಕು ಅನ್ನೋ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಇವತ್ತಿನ ಈ ಎಪಿಸೋಡ್ ನಲ್ಲಿ ಸರ್ಕಾರಿ ಉದ್ಯೋಗವನ್ನ ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೇಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ನುವಂತ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾವುದೇ ಹುದ್ದೆ ಆಗಿರ್ಲಿ, ಮೊದಲು ನೀವು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ನಿಮಗೆ ಯಾವ ಇಲಾಖೆ ಸೂಟ್ ಆಗುತ್ತೆ, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ KSEA, KEA, ಇಂಜಿನಿಯರಿಂಗ್ ಇರುತ್ತೆ, ಪೊಲೀಸ್ ಇರುತ್ತೆ, ವಿಲೇಜ್ ಅಕೌಂಟೆಂಟ್, ಹೀಗೆ ಸಾಕಷ್ಟು ಹುದ್ದೆಗಳು ಸರ್ಕಾರದ ಅಂಡರ್ ಬರುತ್ತೆ. ಇದರಲ್ಲಿ ನಿಮಗೆ ಯಾವುದು ಸೂಕ್ತ, ನಾನು ಯಾವ ಕೆಲಸವನ್ನ ಮಾಡೋದಕ್ಕೆ ಎಲಿಜಿಬಲ್ ಇದೀನಿ ಅನ್ನೋದನ್ನ ಮೊದಲ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿದ ನಂತರ ನೀವು ಪ್ರಿಪೇರ್ ಆಗೋದಕ್ಕೆ ಶುರು ಮಾಡ್ಬೇಕು. ಅಂದ್ರೆ ಆ ಹುದ್ದೆಯನ್ನ ನಾನು ಪಡ್ಕೋಬೇಕು ಅಂತ ಅಂದ್ರೆ ನಾನು ಏನೆಲ್ಲ ಪ್ರಿಪೇರ್ ಆಗ್ಬೇಕು, ಏನ್ ಓದ್ಬೇಕು. ಫಾರ್ ಎಕ್ಸಾಂಪಲ್ ಜನರಲ್ ನಾಲೆಜ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನ ಓದಿ ತಿಳ್ಕೋಬೇಕಾಗಿರುತ್ತೆ. ಹೀಗೆ ನೀವು ಪ್ರತಿ ಒಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ಬೇಕು. ಜನರಲ್ ನಾಲೆಜ್ ನ ಗೇನ್ ಮಾಡ್ಬೇಕು. ಬಹು ಮುಖ್ಯವಾಗಿ ಕರೆಂಟ್ ಅಫೇರ್ಸ್ ನ ಓದೋದಕ್ಕೆ ಶುರು ಮಾಡ್ಬೇಕು. ಪ್ರತಿದಿನ ಶುರು ಮಾಡ್ತಾ ಓದ್ತಾ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅದಾದ್ಮೇಲೆ ಇದು ಪ್ರಿಪೇರ್ ಆಗೋದಾದ್ರೆ ನಾವು ಸರ್ಕಾರಿ ಉದ್ಯೋಗಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಸರ್ಕಾರ ಯಾವಾಗ ಕಾಲ್ ಫಾರ್ಮ್ ಮಾಡುತ್ತೆ ಅಂತ ಚೆಕ್ ಮಾಡ್ತಾ ಇರ್ಬೇಕು. ಇನ್ ಕೇಸ್ ನೀವು ಪ್ರಿಪೇರ್ ಆಗ್ತಾ ಇರುವಂತ ಹುದ್ದೆಗೆ ಸರ್ಕಾರ ಕಾಲ್ ಫಾರ್ಮ್ ಮಾಡಿದೆ ಅಂದ್ರೆ ನೀವು ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಪೊಲೀಸ್ ಇಲಾಖೆಗೆ ಒಂದು ಅಧಿಕೃತ ವೆಬ್ಸೈಟ್ ಇರುತ್ತೆ, KEಗೆ ಒಂದು ಅಧಿಕೃತ ವೆಬ್ಸೈಟ್ ಇರುತ್ತೆ. ನೀವ್ ಯಾವ ಹುದ್ದೆಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮ್ಗೆ ಯಾವ ಹುದ್ದೆ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅದರ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಹಾಗೆ ಅಲ್ಲಿರುವಂತ ಅಪ್ಲಿಕೇಶನ್ ಫಾರ್ಮ್ ನ ನೀವು ಫಿಲ್ ಮಾಡಬೇಕು. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್, ನಿಮ್ಮ ಸಿಗ್ನೇಚರ್, ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬೇಕಾಗಿರುವಂತ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಿ ನೀವು ಅಪ್ಲೈ ಅನ್ನ ಮಾಡಬಹುದು. ತದನಂತರ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ನಂತರ ರಿಸಲ್ಟ್ ಬರುತ್ತೆ, ವಾಕ್ ಇನ್ ಇಂಟರ್ವ್ಯೂಗಳಿರುತ್ತೆ ಕೆಲವೊಂದು ಹುದ್ದೆಗಳಿಗೆ, ಅದನ್ನ ನೀವು ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ನೀವು ಎಲ್ಲದರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಲ್ಲಿ ನಿಮಗೆ ಸರ್ಕಾರದಿಂದ ಉದ್ಯೋಗ ಸಿಗತ್ತೆ. ಸೊ ಇದಿಷ್ಟು ಪ್ರೋಸೆಸ್ ನೀವು ಹೇಗೆ ಅಪ್ಲೈ ಮಾಡಬೇಕು. ಹಾಗೆ ಮತ್ತಷ್ಟು ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೂ ಕೂಡ ವಿಡಿಯೋ ಮುಖಾಂತರ ನಿಮ್ಗೆ ಮಾಹಿತಿಯನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.